ಹೇಗಿದ್ದೀರಾ? ವೆಲ್ಕಮ್ ಟು ದಿ ಬ್ಲೇಡ್ ಆ್ಯಂಡ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಆಡ್ತಾ ಇದ್ದೀವಿ ಗ್ರ್ಯಾನಿ ಚಾಪ್ಟರ್ 3 ಮತ್ತು ಈಸಿ ಮೋಡಲ್ಲಿ. ಶೋ ಇಂಟ್ರೂ ಬೇಡ, ಕ್ವಾಲಿಟಿ ಆಗಿರಲಿ. ಇವತ್ತು ಟ್ರೈನ್ ಎಸ್ಕೇಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐಟಮ್ಸ್ ಎಲ್ಲ ಬೇಗ ಬೇಗ ತೊಗೊಂಡು ಎಲ್ಲ ಫಿಕ್ಸ್ ಮಾಡಿ ಬೇಗ ಟ್ರೈನು ನಮ್ಮ ಮನೆಗೆ ಎತ್ಕೊಂಡು ಹೋಯ್ತಾ ಇರೋದು. ಯೋಚನೆ ಮಾಡಲ್ಲ, ಗ್ರ್ಯಾಂಡ್ ಪಾ ಮನೆ ಅಂತ ಎತ್ಕೊಂಡು ಹೋಗೋದು ಡೈರೆಕ್ಟು. ಹುಚ್ಚು ನನ್ನ ಮಕ್ಕಳು, ಒಂದು ಬುದ್ಧಿ ಇಲ್ಲ, ಏನಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೇನು ಮಾಡ್ಗೋರೋ ಮನೇಲಿ ಚಿನ್ನನೂ ಇಲ್ಲ, ಏನೂ ಇಲ್ಲ, ಮತ್ತು ಕಳ್ಳ ನಾವು ಅಂದ್ಕೊಂಡು ಹೊಡಿತಾ ಇರ್ತಾರೆ ಹುಚ್ಚು ನನ್ನ ಮಕ್ಕಳು. ಇಲ್ಲಿ ಲಾಕ್ ಪಿಕ್ ಐತೆ ಅಂತಲೂ ಗೊತ್ತಿಲ್ಲ ಅವ್ರಿಗೆ, ಹುಚ್ಚು ನನ್ನ ಮಕ್ಕಳು. ಲಾಸ್ಟ್ ವೀಡಿಯೋ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡಿ, ಚೆನ್ನಾಗಿದೆ, ಸಖತ್ ಜೋಕ್ ಇದೆ. ಮತ್ತು ಈ ವಿಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಜೋಕ್ ಮಾಡೋಕ್ಕೆ. ಇವನೊಬ್ಬ ಬಂದ್ಬಿಟ್ಟ ಬಡ್ಕೊಳಕ್ಕೆ. ಬಾರಮ್ಮ ಗ್ರ್ಯಾಂಡ್ ಪಾ ಇಬ್ಬರು ಬರ್ರಮ್ಮ. ವೆಪನ್ಗೆ ರೆಡಿ. ಇವಾಗ ಹೋಗದೆ ವೆಪನ್ಗೆ ಎತ್ಕೊಂಡು. ಇವಳು ಮುತ್ಕಿ ನಾಳೆ ಬರ್ತಾಳೆ, ನಂಗೆ ಗೊತ್ತು. ಹೋದ ಸತಿನ ಹಿಂಗೆ ಆಯಿತು, ಎಷ್ಟೋ ತನಕ ಮಾಡ್ತಾಳೆ ಮುತ್ಕಿ ಬರೋಕ್ಕೆ. ಮುತ್ಕಿ ಬರೋಕ್ಕೆ ಎಷ್ಟೋ ತನಕ ಮಾಡ್ತಾರೆ. ಬೇಗ ಬರೋಕ್ಕಾಗಲ್ಲ ಅವ್ರಿಗೆ. ಬಂದರು ಅನಿಸುತ್ತಲ್ಲ. ಬರ್ತಾ ಇರ್ಬೋದು. ಹುಚ್ಚು ನನ್ನ ಮಕ್ಕಳು, ಹೇಳೋಕ್ಕಾಗಲ್ಲ. ಇಲ್ಲಿ ಹೋಗಿದ ತಕ್ಷಣ ಮುಂದೆ ತಪ್ಪಂದ ತಲೆ ಹೊಡಿತಾಳೆ. ಯಾಕೆ ಬೇಕು ಸುಮ್ಮನೆ, ಬರಲಿ ಅವರಾಗೋರೆ. ಬೇಗ ಬರ್ರಪ್ಪ, ಎಷ್ಟೋ ತನಕ ಮಾಡ್ತಾರೆ ಇವರಿಬ್ಬರು. ಬೇಗ ಬಾರೆ ಹುಚ್ಚಿ. ಯಾಕೆ ನೋಡು, ಬಂದ್ಲು ಕುಂತ್ಕೊಂಡು. ನಡಿಯಕ್ಕೆ ಬರಲ್ಲ, ಕುಂತ್ಕೊಂಡು ಬರ್ತಾಳೆ. ಇವನೆಲ್ಲಿ ಗ್ರ್ಯಾಂಡ್ ಪಾ? ಬರ್ತಾ ಇರ್ಬೋದು, ಯಾಕೆ ಬೇಕು, ಸುಮ್ಮನೆ ಇರೋಣಪ್ಪ. ನೋಡು ಇಲ್ಲಿ ಬಂದ್ಲು ನೋಡು, ಕುಂತ್ಕೊಂಡು ಬಂದ್ಲು. ಗ್ರ್ಯಾಂಡ್ ಪಾ ಬಂದ ಗೊತ್ತಿಲ್ಲ. ಗ್ರ್ಯಾಂಡ್ ಪಾ ಬಂದಿದ್ರೆ ಒಳ್ಳೇದಾಗಿರೋದು. ಅವ್ನು ಗ್ರ್ಯಾಂಡ್ ಪಾ ಬರೋದೇ ಇಲ್ಲ, ಏನು ಮಾಡೋಣ. ಹುಚ್ಚು ನನ್ನ ಮಗ ಬಂದಿಲ್ಲ ಗ್ರ್ಯಾಂಡ್ ಪಾ. ನಾನಂತೂ ಹೋಗ್ತೀನಪ್ಪ. ಇವಳು ಗ್ರ್ಯಾನಿ ಬರೋ ಅಷ್ಟರಲ್ಲಿ ನಾಳೆ ಆಗುತ್ತೆ. ಕುಂತ್ಕೊಂಡು ನೋಡಲ್ಲಿ ಟ್ರ್ಯಾಪ್ ಹಾಕೋಳು ಹುಚ್ಚಿ. ಇವಳು ಹುಚ್ಚಿ ಗುರು. ಅಯ್ಯೋ ನೋಲೇ, ಓಡ ಓಡ ನೋಡು, ಡಮ್ ಅಂತ. ಓಡ ಫಸ್ಟ್ ಇಲ್ಲಿಂದ ಓಡೋಣ. ಯಪ್ಪ, ಏನು ಬಂದ ಅವನು. ಗ್ರ್ಯಾನಿ ಅಂತ ಕರಿತಾವನು ಹುಚ್ಚು ನನ್ನ ಮಗ. ಇವನು ಯಾರು ಗುರುನು? ಎದುರುಗಡೆನೇ ಬಂದ್ಬಿಟ್ಟ ಸಾಯಿಸೋಕ್ಕೆ. ಇಲ್ಲೇನಪ್ಪ ಐತೆ? ಏನೂ ಇಲ್ಲ. ನನಗೆ ಯೂಸ್ ಆಗೋದು ಏನೂ ಸಿಗಲ್ಲ ಇಲ್ಲಿ. ಏನಪ್ಪ ಗ್ರ್ಯಾಂಡ್ ಪಾ ಯಾರಾದ್ರು ಅವರ? ಆಮೇಲೆ ಎದುರುಗಡೆನೇ ಬಂದರೆ ಏನು ಸರಿಯಾಗಿ ಹೊಡಿತೀನಿ ಅಂದರೆ ವೆಪನ್ ಕಿಟ್ ಸಿಕ್ಕೈತಿ ಇವಾಗಲೇ. ಹಂಗೆ ಡಮ್ಮು ನೋಡು ಬಂದ್ಲು ಹುಚ್ಚಿ. ಇವಳಿಗೆ ಏನು ಮಾಡೋಣ, ಅವಳಿಗೆ ಅನ್ಕೊಂಡೆ ಅವಳು ಬರ್ತಾಳೆ ಅಂತ. ಅದಕ್ಕೆ ನಾನು ಬಾಗಿಲು ತೆಗಿಯೋಕ್ಕೆ ಯೋಚನೆ ಮಾಡ್ತಾಯಿದ್ದೆ. ಇವನು ಕೆಳಗಡೆ ಗ್ರ್ಯಾಂಡ್ ಪಾ, ಅಲ್ಲಿ ಮೇಲ್ಗಡೆ ಗ್ರ್ಯಾನಿ. ಏನು ಹೊಟ್ಟೆ ಉರ್ಸ್ತಾರೋ ಅವರು. ನೆಮ್ಮದಿಯಾಗಿ ಸ್ವಲ್ಪ ವೆಪನ್ ಕಿ ಎತ್ಕೊಂಡು ಹೊಡಿಯೋಣ ಅಂದರೆ ಏನು ಟಾರ್ಚರ್ ಕೊಡ್ತಾರೋ. ಇಲ್ಲಿ ಗ್ರ್ಯಾಂಡ್ ಪಾ ಇರ್ತಾನೆ, ನಾನೇನು ಮಾಡಲಿ? ಹುಚ್ಚು ನನ್ನ ಮಕ್ಕಳು ಇಬ್ಬರು ಹಾಕೊಂಡು ಹೊಡಿತವ್ರಿ ಇಲ್ಲಿ. ಅವಳಿಲ್ಲ ಅಂದರೆ ಇವನಿಲ್ಲ ಅಂದರೆ ಅವಳು, ಇಲ್ಲಾಂದರೆ ಅವಳು ಇನ್ನೊಬ್ಳು ಸೆಂಡ್ರಿನಾ ಅಂತ. ಅವಳೊಂದು ಒಂಥರ ಟಾರ್ಚರ್. ಅವಳೊಂಥರ ಬರ್ತಾಳೆ ಅನಿಸುತ್ತೆ. ಇಲ್ಲ ಬಾಕ್ಲೆ ತೆಗ್ದಿಲ್ಲ ಇನ್ನೂ ಯಾರು. ತೊಗೊಳ್ಳೋಣ ಕಲ್ಲು 3. ಅಪ್ಪ ನೋಡಿ, ಹೋಯ್ ನಾನು ಹೇಳಿಲ್ವಳು ಹುಚ್ಚಿ ಬರ್ತಾಳೆ ಅಂತ. ಬಾಕ್ಲು ಹಾಕೋಣಪ್ಪ, ಯಾಕೆ ಬೇಕು ಹಾಕ್ಬೇಕು. ಆಮೇಲೆ ಗ್ರ್ಯಾಂಡ್ ಪಾ ಬಂದರೆ ಅಷ್ಟೇ. ಇವಾಗ ಹೋಯ್ತೀನಾ? ಎದುರುಗಡೆ ಬರಲಿಲ್ಲ ಅಂದರೆ ನೋಡು, ತಿಕ್ಲಿ ನನ್ನ ಮಕ್ಕಳು ಬಂದೇ ಬರ್ತಾರೆ. 90% ಗ್ಯಾರಂಟಿ ಐತೆ ನನಗೆ. ಎದುರುಗಡೆ ಬಂದೇ ಬರ್ತಾರೆ. ನೋಡು ಹುಚ್ಚಿ. ನಾನು ಹೇಳಿಲ್ವಾ ಹುಚ್ಚಿ ಎದುರುಗಡೆನೇ ಬಂದವಳೆ. ನಾನು ಹೇಳ್ದೆ ಹುಚ್ಚಿ ಬರ್ತಾಳೆ ಅಂತ. ಬಂದವಳು ಗ್ಯಾರಂಟಿ ಬಂದವಳೆ.
ಅಲ್ಲೇ ನೋಡಿದ್ನಲ್ಲ, ಇವಳು ನಿನ್ನನ್ನು ಕರೆದ್ಬಿಟ್ಟು ಹಾಂ ಇವಳು ಎಲ್ಲಿ ಬರ್ತಾಳೆ, ನಾನು ಅಲ್ಲಿಂದ ಹೋಗ್ತೀನಿ. ಗ್ರ್ಯಾಂಡ್ ಪಾ ಬಂದರೆ ಲಾಕು ಸತ್ತೆ ಅಂತ. ಇಲ್ಲೇ ಇರ್ತಾಳೆ, ನೋಡ್ಕೊಂಡು ಹೋಗ್ಬೇಕು. ಇವನು ಗ್ರ್ಯಾಂಡ್ ಪಾ ಬೇರೆ ಇಲ್ಲೇ ಬಂದ. ಇಲ್ಲಿ ಗ್ರ್ಯಾನಿ ಇಬ್ಬರು ಬರ್ರಿ. ಊಟ ಎಲ್ಲ ರೆಡಿ ಮಾಡೋರೆ ನಿಮಗೋಸ್ಕರನೇ. ಬರ್ರಿ ನೋಡು ಇಬ್ಬರು ಬಂದರು. ಏನು ತಗೊಂಡು ಹೊಡಿಬೇಕು ಇವ್ರಿಗೆ? ಫಸ್ಟ್ ಹೋಗಿ ಬಚ್ಚಿಕೊಂತೀನಿ. ಇವಳೊಬ್ಳು ಫಸ್ಟ್ ಹೋಗಿ ಬಚ್ಚಿಕೊಂತೀನಿ. ಹೋಗಿ ಸಾಯ್ರಿ ಎಲ್ಲರೂ. ಇರ್ರಿ ಐತೆ ನಿಮಗೆ ವೆಪ್ಪನ್ ಕಿ ಒಂದು ಯೂಸ್ ಮಾಡಿಬಿಟ್ಟು ಐತೆ ನಿಮಗೆ. ಯಾರು ಬರ್ಬೋದು ಅನ್ಕೊತೀನಿ. ಯಾರು ಬಂದರೆ ಇಲ್ಲಿ ಬಚ್ಚಿಕೊಂಡಿದ್ದೀನಿ, ಏನೂ ಆಗಲ್ಲ. ಬಂದ ಯಾರೋ ಬಂದರು. ಹೋದ ಬೇಗ ಹೋಗಮ್ಮ. ಎಷ್ಟೊತ್ತು ಹಂಗ ನೋಡ್ತಾರೆ ಇವರಿಬ್ರು, ಆ ಕಡೆ ಈ ಕಡೆ ಅಂತ. ಬೇಗ ಹೋಗ್ರಪ್ಪ. ಆಯಿತು. ಗ್ರ್ಯಾಂಡ್ ಪಾ ಏನಾರು ಮಲ್ಕೊಂಡ ಗೊತ್ತಿಲ್ಲ. ಗ್ರ್ಯಾಂಡ್ ಪಾ ಮಲ್ಕಂಡ ಡಂಗಣಕ್ಕೊಂಡು ತಾಯಿ ಬೋಳಿ ಮಗ. ಎಲ್ಲೇ ಬಾರೆ, ಇವಾಗ ಬಾರೆ, ಎದುರುಗಡೆ ಬಾರೆ. ಎಲ್ಲೇ ಇದೆಯಾ ಹುಚ್ಚಿ? ಬರ್ತೀಯ ಇಲ್ವಾ ಇವಾಗ? ಕೆಳಗಡೆ ಹೋದ್ಲಾ? ಏನು ಕತೆ? ಕೆಳಗಡೆ ಹೋಗಿದ್ದಾಳೆ ಗ್ಯಾರಂಟಿ. ಕೆಳಗಡೆ ಹೋಗಿರ್ತಾಳೆ. ಬಾರಮ್ಮ ಬೇಗ. ನೋಡು ಬಂದ್ಬಿಟ್ಲು. ಟನ್ ಅಂತ ಹೆಡ್ಶಾಟ್. ಬೇಕಲ್ವ ಇವಾಗ? ಆ್ಯಮೋ ಫಿಲ್ ಮಾಡೋಣ. ಮೇಲ್ಗಡೆ ಹೋಗಿ ವಾಸ್ ಇದೆ, ವಾಸ್ ಬೇಡ, ಪ್ಯಾಡ್ಲಾಕಿ ನೋಡೋಣ. ತೆಂಗಿನಕಾಯಿ ತೊಗೊಂಡೋಗಿ ಕೆಳಗಡೆ ಕಟ್ ಮಾಡಬೇಕು. ತಲೆ ಕಟ್ ಮಾಡೋ ಮಿಷಿನು ಗ್ರ್ಯಾಂಡ್ ಪಾದು. ಅದ್ರಲ್ಲಿ ತೆಂಗಿನಕಾಯಿ ಕಟ್ ಮಾಡೋಣ, ಏನಾಗಲ್ಲ. ಹುಚ್ಚು ನನ್ನ ಮಕ್ಳು, ಅವ್ರಿಗೇನು ಗೊತ್ತಾಗಲ್ಲ. ಸತ್ತೋಗೋರಲ್ಲ, ಹೆಂಗೆ ಗೊತ್ತಾಗುತ್ತೆ? ಸೌಂಡಾದರೂ ಬರೋಕ್ಕಾಗಲ್ಲ ಅವರು. ಡೈರೆಕ್ಟ್ ಮೇಲ್ಗಡೆ ಹೋಗ್ಬೇಕು. ಇವಾಗ ಕಾಯಿನ್ ಎತ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಬಂದ್ಬಿಡೋಣ. ಕೆಳಗಡೆ ಹಾಕ್ಬಿಟ್ಟು ಬರ್ಬೋದಲ್ವಾ? ಯಾಕೆ ಟೆನ್ಷನ್ ತೊಗೊಳೋದು ನಾನು? ಕೆಳಗಡೆ ಹಾಕ್ಬಿಟ್ಟು ಆರಾಮಾಗಿ ಬರ್ಬೋದು. ಪಟ್ಟಂದ ಹೋಗಿ ಹಾಕ್ಬಿಟ್ಟು ಬರ್ತೀನಿ. ಇಲ್ಲೇನಾದ್ರು ಎಲೆಕ್ಟ್ರಿಕ್ ಸ್ವಿಚ್ ಇದೆಯಾ? ಎಲೆಕ್ಟ್ರಿಕ್ ಸ್ವಿಚ್ ಇದ್ರೆ ಎತ್ಕೊಂಡು ಹೋಗ್ಬಿಡ್ಬೋದು ಎರಡೂ. ಎಲೆಕ್ಟ್ರಿಕ್ ಸ್ವಿಚ್ ಇವಳಿಗೆ ಏನು ಮಾಡೋಣ? ಅವಳಿಗೆ ಗ್ರ್ಯಾಂಡ್ ಪಾನಾದರೂ ಓಡಿಸ್ಬಿಡ್ಬೋದು. ಇವಳು ನೋಡ್ಸೋಕ್ಕಾಗಲ್ವಲ್ಲ. ಇವ್ನು ಬಡ್ಕೊತಾನೆ. ಇವನು ಫಸ್ಟ್ ಇವನಿಗೆ ಕಾಯಿನ್ ಕೊಟ್ಬಿಡೋಣ. ಹುಚ್ಚು ನನ್ನ ಮಗ ಬಡ್ಕೊತಾನೆ. ಫಸ್ಟ್ ಇವನಿಗೆ ಕಾಯಿನ್ ಕೊಡಬೇಕು. ಸಾಯಿಸ್ಬಿಡ್ತಾನಿಲ್ಲ ಅಂದರೆ ಜೀವ ತಿಂದ್ಬಿಡ್ತಾನೆ. ಡಂಗ ಅಂತ ಬಡ್ಕೊಂಡು. ಬೇಗ ಕೊಡ್ರ ಟಿಕೆಟು, ಸತ್ತೋಗ್ಬಿಡ್ತಾನೆ ನಾನು. ಇಲ್ಲ ಅಂದರೆ ಬಡ್ಕೊಂಡು ನನ್ನ ಸಾಯಿಸೋದಲ್ಲೇ ಅವನು ಸತ್ತೋಯ್ತಾನೆ. ಹೋಗಿ ತೆಗಿ. ನಾನು ಅಷ್ಟರಲ್ಲಿ ಇದು ತೊಗೊಂಬಂದ್ಬಿಡ್ತೀನಿ. ಗ್ರ್ಯಾಂಡ್ ಪಾ ಎದ್ಬಿಡ್ಬೋದಲ್ವಾ? ಒಂದು ಸತಿ ಹೊಡೆದ್ಬಿಟ್ಟೆ ಹೋಗೋಣ, ಯಾಕೆ ಟೆನ್ಷನು? ಒಂದು ಸತಿ ಹೊಡೆದ್ಬಿಟ್ಟೆ ಹೋಗ್ಬೋದಲ್ಲ. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ. ಆಮೇಲೆ ಬಂದ್ಬಿಟ್ಟು ಅವರು ಹೊಡೆಯೋದೆಲ್ಲ ಸೀನಿಲ್ಲ. 2 ಆ್ಯಮೋ ಫಿಲ್ ಮಾಡು. ಮೇಲ್ಗಡೆ ನಡಿ. ಅಲ್ಲಿ ಕಾಗೆ ಹತ್ರ ಒಂದು ಟ್ರೈನ್ ಏನಾದ್ರು ಇದ್ದರೆ ಎತ್ಕೊಂಬಂದ್ಬಿಡ್ಬೋದು. ಗ್ಯಾರಂಟಿ ಟ್ರೈನ್ ಕೀ ಇಟ್ಟಿರ್ತಾನೆ ಇವನು ಕೆಳಗಡೆ. ಡನ್. ಇರೋ ನಿಮಿಷ ಆ್ಯಮೋ ಫಿಲ್ ಮಾಡಿಬಿಡ್ಬೋದಲ್ವಾ? ಇಲ್ಲೇ ಬೀಳ್ಸಿರುವ ಇದು ಟ್ರೈನ್ ಕೀ ಕೆಳಗಡೆ ಹಾಕ್ಬಿಟ್ಟು ಹಾಕೋಣ. ಡನ್. ಹೋಗಿ ಕೆಳಗಡೆ ನೀನು.
ಇವಾಗ ಆ್ಯಮೋ ಫಿಲ್ ಮಾಡಬೇಕು. ಗ್ರ್ಯಾಂಡ್ ಪಾ ಏನಾದ್ರು ಬಂದರೆ ತಿನ್ನಿಸ್ಬೋದು ಮಾತ್ರೆ. ಏನು ಡವಾ 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 ಅಂತ ಹೊಡ್ಕೊತೈತವ ನಿನ್ನೆದೆ. ಟಮ 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 ಅಂತ ಹೊಡ್ಕೊತೈತಿ ಒಂದೆದೆ. ಡವಾ ಡವಾ ಯಾಕೋ ಆಯ್ತು ಸುಮ್ಮನಿರೋ. ಡವಾ ಡವಾ ಅಂತ ಹೊಡ್ಕೊತೈತಿ. ಆಯ್ತು ಕೂಲಾಗು. ಹೂನಬ್ಬ ಡಮ ಅಂತ ಹೊಡಿತಾನೆ. ಗ್ರ್ಯಾಂಡ್ ಪಾ ಯಾರಾದ್ರು ಇದ್ದರೆ ನೋಡ್ಕೊಂಡು ಹೋಗ್ಬೇಕಪ್ಪ. ಆಮೇಲೆ ಎದುರುಗಡೆನೇ ಬರ್ತಾರೆ ಅವಾಗಿರೋದು. ಹೂನಬ್ಬ ಯಾಕೆ ಬಿದ್ದವು ನೀನು? ಗ್ರ್ಯಾಂಡ್ ಪಾ ಯಾರಾದರೂ ಅವರ? ಆಯಿತು ಯಾಕೋ ಡವಾ ಏನು ಸೌಂಡು ಇದು? ತಗೋ ಗ್ರಾನಿ ಬಂದ್ಲಾ? ಟನ್ ಅಂತ ಹೆಡ್ ಶಾಟ್ ಕೊಡೋಣ ಅವಳಿಗೆ. ಗ್ರಾನಿಗೆ ಹೋದ ಸತಿನ ಇಲ್ಲೇ ಕೂತ್ಕೊಂಡು ಹೆಡ್ ಶಾಟ್ ಕೊಟ್ಟಿದ್ದೆ. ಈ ಸತಿನ ಇಲ್ಲೇ ಕೂತ್ಕೊಂಡು ಹೆಡ್ ಶಾಟ್ ಕೊಡ್ತೀನಿ ಇಬ್ರಿಗೂ. ಬೇಗ ಬರ್ರೋ. ಇಲ್ಲಿ ಫ್ಯಾಷನ್ ಶೋ ನಡೀತೈತೆ, ಇಬ್ಬರು ಬರ್ರಿ. ಎರಡಾಮನು ಹೋಯ್ತಲ್ಲೋ. ಇಬ್ರಿಗೂ ಹೊಡಿಯೋಕ್ಕಾಗಲಿಲ್ಲ. ಯಾಕೆ? ಡೇಟು ಕೆಳಗಡೆ ಹೋಗಿ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡೋಣ? ಮೇಲ್ಗಡೆ ವೆಪನ್ ಕೀ ಇದೆ, ಯೂಸ್ ಮಾಡಬೇಕು. ಗ್ರ್ಯಾಂಡ್ ಪಾ ಹತ್ರ ಗ್ಯಾರಂಟಿ ಇರುತ್ತೆ. ಅರ್ಧ ಕೆಲಸ ಮುಗಿಸ್ಬಿಟ್ಟಿದೆ ಮಾರಾಯ. ಏನಿದು ಅರ್ಧಕ್ಕೆ ಸ್ಟಾಪ್ ಆಗೋಯ್ತು. ಅರ್ಧ ಮಾಡಿದ್ದೆ, ಒಂದೇ ಡೇಯಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಬೇರೆ ಇತ್ತು. ಏನು ಮಾಡೋಣ? ಗ್ರ್ಯಾಂಡ್ ಪಾ ಬಿಡಬೇಕಲ್ಲ. ನೀನೇನು ಬಡ್ಕೊಳ್ಳಲ್ಲ ತಾನೇ? ಹಾಂ, ಬಡ್ಕೊಳ್ಳಲ್ಲ. ಟನ್ ಇದು ನಡಿ ಇಲ್ಲಿಂದ. ಗ್ರ್ಯಾನಿ ಬರ್ತಾಳೆ, ಓಡೋಣ. ಗ್ರ್ಯಾನಿಯಿಂದ ತಪ್ಪಿಸ್ಕೊಳ್ಬೋದು. ಅಲ್ಲಿಗೆ ಮೇಲ್ಗಡೆ ಹೋದರೆ ಗ್ರ್ಯಾಂಡ್ ಪಾ ಇರ್ತಾನಲ್ಲ, ಅದೇ ಪ್ರಾಬ್ಲಮ್ ನನಗೆ. ಗ್ರ್ಯಾಂಡ್ ಪಾದೇ ಪ್ರಾಬ್ಲಮ್ಮು. ಗನ್ ಎತ್ಕೊಂಡಿರ್ತಾನೆ ಇವಾಗ. ಗನ್ ಎತ್ಕೊಂಡಿದ್ದೆ ಮಾರಾಯ. ಅಲ್ಲಿ ಇಬ್ಬರು ಸೇರ್ಕೊಂಡು ಅಲ್ಲೇ ಬಂದ್ಬಿಟ್ರೆ ಟನ್ ಅಂತ ಹೊಡಿಯೋಕ್ಕೆ ಆಗಲಿಲ್ಲ. 2 ಆಮೋನು ವೇಸ್ಟ್ ಆಯಿತು. ಇಬ್ಬರು ಒಟ್ಟಿಗೆ ಬಂದರು. ಅದು ಒಬ್ಬರು ಬಂದರೆ ಓಕೆ, ಇಬ್ಬರು ಒಟ್ಟಿಗೆ ಬಂದ್ರಲ್ಲ, ನಾನು ಹೊಡಿಯೋಕೆ ಹೋಗಿ 2 ಆಮೋನು ವೇಸ್ಟ್ ಮಾಡಿಬಿಟ್ಟೆ. ಇವರಿಬ್ಬರು ಬರೋ ಅಷ್ಟರಲ್ಲಿ ನಾಳೆ ಆಗುತ್ತೆ. ನಾನೇ ಹೋಗ್ಬಿಡ್ತಿದ್ದೆ ಇವರಿಬ್ಬರು ಬರೋ ಅಷ್ಟರಲ್ಲಿ. ಎಷ್ಟೋ ತನಕ ಮಾಡ್ತಾರೆ. ಮನೆಯಿಂದ ಸುತ್ಕೊಂಡು ಬರ್ತಾರ, ಏನು ಕತೆ ಅಂತ ಗೊತ್ತಿಲ್ಲ. ಎಲ್ಲಿರ್ತಾರ? ಹೋಯ್ತಾಳೆ ಹುಚ್ಚಿ, ಹೋಯ್ತಾಳೆ. ಹೋಗ್ಲಿ ಫಸ್ಟು. ಗ್ರ್ಯಾಂಡ್ ಪಾ ಬಂದಿಲ್ಲ. ಸ್ಟ್ರೈಟು ಮೇಲ್ಗಡೆ ಹೋಗ್ಬಿಡ್ತೀನಿ. ಟೆನ್ಷನ್ ಎಲ್ಲ ತೊಗೊಳಲ್ಲ. ಮೇಲ್ಗಡೆ ಹೋಗ್ತಾ ಇರೋದೆ, ಟೆನ್ಷನೇ ಇಲ್ಲ. ಎಲ್ಲಿ ಗ್ರ್ಯಾಂಡ್ ಪಾ? ಮೇಲ್ಗಡೆ ಇದ್ದಾನ? ಮೇಲ್ಗಡೆ ಇಲ್ಲ. ಎಲ್ಲ ಇದೆಯಾ? ಗ್ರ್ಯಾಂಡ್ ಪಾ ಗ್ರಾನಿ ಇಬ್ಬರು ಬರ್ರಿ. ಇವಾಗ ಐತೆ ನಿಮಗೆ. ಏನು ಟಾರ್ಚರ್ ಕೊಟ್ಬಿಟ್ರು? ಬರ್ರಿ ಐತೆ ನಿಮಗೆ. ಬರ್ರಿ. ಏನು ಟಾರ್ಚರ್ ಕೊಡ್ತಾರೆ ಅಂದರೆ ಇವರಿಬ್ಬರು. ಇವಾಗ ಹೊಡಿಲಿಲ್ಲ ಅಂದರೆ ಕೇಳು, ತಲೆಗೆ 2 ಸತಿ 3 ಸತಿ ಹೊಡಿತೀನಿ. 2 ಸತಿ ಯಾಕೆ, 1 ಸತಿ ಹೊಡಿದ್ರೆ ಸಾಕಲ್ವಾ? ಫಸ್ಟ್ ಬರಲಿ. ಎಲ್ಲೇ ಗ್ರಾನಿ ಬಾರೆ, ನಾಳೆ ಬರ್ತೀನಿ. ನಾನೇ ಹೋಗಿ ಕರ್ಕೊಂಬಂದ್ಬಿಡ್ಲಾ? ಬೇಡ ಇರು, ಇವಳೇ ಬರಲಿ. ಆಮೇಲೆ ಎದುರುಗಡೆನೇ ಪಟ್ಟಂದ ಬಂದ್ಬಿಟ್ರೆ ಹೋದ ಸತಿ ವೇಸ್ಟ್ ಮಾಡ್ಕೊಂಡಂಗೆ ಇವಾಗ ವೇಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನನಗೆ. ಒಂದು ವೇಸ್ಟ್ ಆಗೋಯ್ತಲ್ಲೋ. ಒಂದೇ ಕಲ್ಲಲ್ಲಿ ಇವಾಗ ಗ್ರ್ಯಾಂಡ್ ಪಾ ನೋಡಿಬೇಕು. ಈ ಒಂದು ಕಲ್ಲು ಎಕ್ಸ್ಟ್ರಾನೇ ತೊಗೊಬೇಕು. ಟನ್ ಅಂತ ಹೆಡ್ ಶಾಟ್. ಸದ್ಯ ಹೆಡ್ ಶಾಟ್ ಬಿದ್ದಿಲ್ಲ ಅನ್ಕೊಂಬಿಟ್ಟೆ. ಹೆಡ್ ಶಾಟ್ ಬಿತ್ತಪ್ಪ ಸದ್ಯ. 2 ಆಮೋ ಫಿಲ್ ಮಾಡ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಟನ್ ಅಂತ 4 ಆಮೋ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಹಾಗಂದರೆ ಟನ್ ಅಂತ ಕ್ರೋಬಾರ್ ಎತ್ಕೊಂಬರ್ಬೇಕು. ಇನ್ನೇನು ಐಟಮ್ ಬೇಕು?
ಟ್ರೈನ್ ಕೀ ಸಿಕ್ತು. ಆ್ಯಕ್ಸ್ಲೇಟ್ರ್ ಪ್ಲ್ಯಾಂಕಲ್ಲಿರುತ್ತೆ, ಯಾಕೆ ಟೆನ್ಷನ್ ತೊಗೊಳ್ಳಿ. ನಾನು ಪ್ಲ್ಯಾಂಕ್ ಹತ್ಕೊಂಬಂದು ಮೇಲ್ಗಡೆ ಹೋಗ್ಬಿಟ್ರೆ ಸಾಕು. ಕ್ರಾಬರ್ ಏನು ಯೂಸ್ ಆಗೋಲ್ಲ ಅಂದ್ಕೊತೀನಿ. ಶೆಟ್ಕಿಲೂ ಇರ್ಬೋದಲ್ವಾ. ಪ್ಲ್ಯಾಂಕ್ ಎತ್ಕೊಂಡು ಹೋಗೋಣ ಮೇಲ್ಗಡೆ. ಆ್ಯಕ್ಸ್ಲೇಟ್ರ್ ಒಂದು ಸಿಕ್ಕಿದ್ರೆ ಮುಗೀತಲ್ವಾ, ಇನ್ನೇನು ಬೇಕು. ಕ್ರಾಬರ್ ಬೇಡ, ಇನ್ನೇನು ಬೇಡವಲ್ವ. ಒಂದೇ ದಿನದಲ್ಲಿ ಎಸ್ಕೇಪ್ ಮಾಡೋಕ್ಕಾಗಲಿಲ್ಲ, ಆದರೂ ಬೇಗ ಎಸ್ಕೇಪ್ ಮಾಡೋಣ. 20 ಮಿನಿಟ್ಸ್ 25 ಮಿನಿಟ್ಸ್ ಆ ಥರ ಬೇಗ ಎಸ್ಕೇಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲ್ಯಾಂಕ್ ಎತ್ಕೊಂಡು ಹೋಗ್ಬಿಡೋಣ ಬೇಗ. ಗ್ರ್ಯಾಂಡ್ ಪಾ ಇನ್ನೂ ಎದ್ದಿಲ್ಲ, 1 ನಿಮಿಷನೂ ಆಗಿಲ್ಲ ಇನ್ನು. ಆದರೂ ಯಾಕೆ ಬೇಕು, ಬೇಗ ಎಲ್ಲ ಕೆಲಸ ಮಾಡಿಬಿಡೋಣ. ಹೋದ ಸತಿ ಮಾಡ್ಕೊಂಡಂಗೆ ಮಾಡ್ಕೊಳ್ಳಲ್ಲ ಈ ಸತಿ ನಾನು. ಬೇಕು ಅಂತ ನಾನೇ ಅದು ಟೇಬಲ್ ಮೇಲೆ ಹೋದ ಸತಿ ಕೂತಿದ್ದೆ, ಅವಾಗೇನೂ ಆಗಿರಲಿಲ್ಲ. ಇವಾಗ ಕೂತಿದ್ನಲ್ಲ, ಇವಾಗ ಏನೋ ಇಬ್ಬರು ಸೇರ್ಕೊಂಡು ಹೊಡೆದ್ಬಿಟ್ರು. ಅಲ್ಲಿ ಹೊಡಿಯೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಹೋದ ಸತಿ ಗ್ರ್ಯಾಂಡ್ ಪಾನ್ ಇಬ್ಬರೂ ಅಲ್ಲೇ ಸಾಯಿಸಿದ್ದೆ. ಆ್ಯಕ್ಸ್ಲೇಟ್ರ್ ಸಿಕ್ತಲ್ಲ, ಇನ್ನೇನು ಬೇಕು, ಇನ್ನೇನು ಬೇಡ. ಹಂಗಾರೆ ಒಂದೇ ಸತಿ ಹೋಗಿ ಆ್ಯಕ್ಸ್ಲೇಟ್ರ್ ಹಾಕ್ಬಿಟ್ರೆ ಟ್ರೈನ್ಗೆ ಹಾಕಿದ್ರೆ ನಡಿ, ಅಷ್ಟೇ ಮುಗ್ದೇ ಹೋಯ್ತು. 20 ಮಿನಿಟ್ಸಲ್ಲಿ ಮುಗಿಸ್ಬೋದು. ಇಷ್ಟು ಈಸಿ ಅಂತ ಗೊತ್ತಿರಲಿಲ್ಲಪ್ಪ ನನಗೆ. ಪಟ್ ಅಂತ ಐಟಮ್ಸ್ ಎಲ್ಲ ಸಿಕ್ಬಿಡ್ತು. ಎಲೆಕ್ಟ್ರಿಕ್ ಸ್ವಿಚ್ ಆಯಿತು. ಜನ್ರೇಟ್ರ್ ಕೇಬಲ್ ಏನಾದ್ರು ಬೇಕಾ? ಬೇಡ ಅನಿಸುತ್ತೆ. ಟ್ರೈನ್ ಎಸ್ಕೇಪ್ ಏನು ಜನ್ರೇಟ್ರ್ ಕೇಬಲ್ ಏನು ಹಾಕಲ್ಲಲ್ವ. ಆ್ಯಕ್ಸ್ಲೇಟ್ರ್ ಹಾಕು, ಟ್ರೈನ್ ಕೀ ತೊಗೊಂಬಂದ್ರೆ ಆಯಿತು. ಇಬ್ಬರೂ ಒಂದು ಸತಿ ಸಾಯಿಸ್ಬಿಟ್ಟು ಹೋಗ್ಬಿಡೋಣ, ಯಾಕೆ ರಿಸ್ಕು. ಆಮೇಲೆ ಅವರಿಬ್ಬರು ಎದ್ದಿದ್ರೆ ಕಷ್ಟ ಆಗುತ್ತೆ. ಟ್ರೈನ್ ಕೀ ಎತ್ಕೊಂಡ್ಬಂದ್ಬಿಡ್ಬೇಕಿಲ್ಲ ಅಂದರೆ ನಾನು ಒಂದು ಕೆಲಸ ಮಾಡ್ತೀನಿ. ಗ್ರ್ಯಾಂಡ್ ಪಾನ್ ಇಬ್ಬರೂ ಸಾಯಿಸ್ಬಿಟ್ಟೆ ಹೋಗ್ಬಿಡೋಣ, ಯಾಕೆ ಸುಮ್ಮನೆ ಟೆನ್ಷನ್. ಬಾರೋ, ಬಂದಿಲ್ಲ ಅಂದರೆ ಇವಾಗ ಏನಾಗ್ತಾಯಿತ್ತು ಗೊತ್ತಾ, ಯಾರು ಬಂದ್ಬಿಟ್ಟು ಹೊಡೆದಿರ್ಬಿಟ್ಟಾರೋ. ಇಬ್ರಿಗೂ ಒಂದು ಸತಿ ಹೊಡೆದ್ಬಿಟ್ಟೆ ಹೋಗ್ಬಿಡೋಣ. ನನಗೆ ಸಮಾಧಾನ ಇಲ್ಲ ಅವರು ಎದ್ಬಿಡ್ತಾರೆ ಅಂತ. ಯಾರು ಬರ್ತಾರಾ? ಬಂದು ನೋಡ, ಅಷ್ಟು ದೂರದಿಂದ ಹೆಂಗೆ ನೋಡಿದೆ ನೀನು? ಒಂದೊಂದು ಸತಿ ನೋಡಲ್ಲಪ್ಪ ಅವಳು, ಹುಚ್ಚಿ ಏನೋ ಒಂದೊಂದು ಸತಿ ಅಪರೂಪಕ್ಕೆ ಹುಚ್ಚಿ ಥರ ನೋಡ್ತಾಳೆ. ಇವ್ನು ಹಿಂದೆಯಿಂದ ಬಂದರೆ ಸರಿಯಾಗಿ ಹೊಡಿತೀನಿ ಇವನಿಗೆ. ಸರಿಯಾಗಿ ಮುಂದೆಯಿಂದ ಬರ್ಬೇಕು ನೀನು. ಹಿಂದೆಗಿಂದ ಏನಾದ್ರು ಬಂದರೆ ಹೆಂಗೆ ಹೊಡಿತೀನಿ ಗೊತ್ತಾ ನಿಂಗೆ. ಬಾ ಇವಾಗ ಗನ್ನಿಲ್ಲ ಏನಿಲ್ಲ ನೀನು. ಐಸಿ ಡ್ಯಾನ್ಸ್ ಸಾಯಿ, ಇಬ್ಬರು ಸಾಯಿರಿ. ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ ಇವರಿಬ್ಬರು. ಸಾಯಿಸಿದ್ದು ನೆಮ್ಮದಿ ಆಯಿತು. ಟ್ರೈನ್ ಎತ್ಕೊಂಡು ನಮ್ಮ ಮನೆಗೆ ಡೈರೆಕ್ಟ್. ಟ್ರೈನ್ ಯಾವೊಂದಂತ ನೋಡಲ್ಲ, ಎತ್ಕೊಂಡು ಹೋಗ್ತಾರೆ ಅಷ್ಟೇ. ಟ್ರೈನ್ಗೆ ಎತ್ಕೊಂಡು ಹೋದರೆ ಮುಗೀತಲ್ವ, ಇನ್ನೇನೂ ಇಲ್ಲ. 20 ಮಿನಿಟ್ಸಲ್ಲಿ ಟ್ರೈನ್ ಎಸ್ಕೇಪು. 22 ಮಿನಿಟ್ಸ್ ತೊಗೊಂಡಿದ್ದೆ ಗೇಟ್ ಎಸ್ಕೇಪ್ ಮಾಡೋಕ್ಕೆ. ಅದಕ್ಕಿಂತ ಕಡಿಮೆ ಟೈಮಲ್ಲಿ ಇದು ಎಸ್ಕೇಪ್ ಮಾಡ್ತಾಯಿದ್ದೀನಿ. ಬೇಗ ನಡಿ ಅಷ್ಟೇ. ಫುಲ್ಲು ಕೆಳಗಡೆ ಹೋಗೋಣ. ಹುಚ್ಚು ನನ್ನ ಮಕ್ಕಳು ಒಂದು ದಿವಸ ಅಷ್ಟೇ ಹಿಡ್ದಿದ್ದು, ಇನ್ಯಾವಾಗೂ ಹಿಡಿಯೋಕ್ಕೆ ಆಗಲ್ಲ ಅವ್ರಿಗೆ. ಟ್ರೈನ್ ಎತ್ಕೊಂಡು ಮನೆಗೆ ಹೋಗೋದು. ನಡಿ ಟ್ರೈನ್ಗೆ ಹಾಕೋದು. ಇದು ಬಟನ್ ಒತ್ತೋದು, ಇದು ಬಟನ್ ಒತ್ತೋದು, ಇದು ಹಾಕೋದು. ನಡಿ ಎಸ್ಕೇಪ್. 20 ಮಿನಿಟ್ಸಲ್ಲಿ ಟ್ರೈನ್ ಎಸ್ಕೇಪ್ ಫೈನಲಿ ಎಸ್ಕೇಪ್ ಮಾಡಿದ್ದೀವಿ. ಸೊ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ದಿ ಎಂಡ್. ನೋಡ್ರಿ ಚೆನ್ನಾಗಿ ನೋಡ್ರಿ. ಎಲ್ಲೋಡೋಗ್ಬಿಟ್ಟ ಅವನು ಕಳ್ಳನ ಮಗ ಅಂತ ನೋಡ್ರಿ. ಸೊ ಬಾಯ್ ಗೈಸ್.